ಸಂಘಟನೆಗಳು ಈಗ ಕೆಂಡ ಕಾರ್ತಿದ್ದಾರೆ. ನಾಳೆ ಮದ್ದೂರು ಪಟ್ಟಣ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಮದ್ದೂರು ಬಂದ್ಗೆ ಹಿಂದೂಪುರ ಸಂಘಟನೆಗಳು ಈಗ ಕರೆ ಕೊಟ್ಟಿರೋ ಮಾಹಿತಿ ಸಿಗ್ತಿದೆ. ಅಂಗಡಿ ಮುಂಗಟ್ಟು ವ್ಯಾಪಾರ ವಹಿವಾಟನ್ನ ನಾಳೆ ಬಂದ್ ಮಾಡಿ ಎಲ್ಲವೂ ಕೂಡ ಸ್ತಬ್ಧ ಆಗುತ್ತೆ. ಸ್ವಯಂ ಘೋಷಿತವಾಗಿ ಬಂದ್ ಅನ್ನ ಆಚರಿಸೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಶಾಲಾ ಕಾಲೇಜುಗಳಿಗೂ ಕೂಡ ನಾಳೆ ರಜೆಯನ್ನ ಘೋಷಣೆ ಮಾಡಿದ್ದಾರೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಗಿ ಬಂದೋಬಸ್ತ್ ಮಾಡಿದಾರಲ್ಲಿ ಯಾವುದೇ ರೀತಿಯಂತಹ ಅಹಿತಕರ ಘಟನೆಗಳು ನಡೀಬಾರದು ಅಂತ. ಈ ಕಲ್ಲು ತೂರಾಟ ಮದ್ದೂರಿನ ಗಲಭೆಗೆ ಸಂಬಂಧಪಟ್ಟಂತೆ ನಾಳೆ ಮದ್ದೂರು ಪಟ್ಟಣ ಬಂದ್ ಆಗತ್ತೆ. ಬಂದ್ಗೆ ಹಿಂದೂಪರ ಸಂಘಟನೆಗಳು ಈಗ ಕರೆ ಕೊಟ್ಟಿರೋದು. ಅಲ್ಲಲ್ಲೇ ಲಾಠಿ ಪ್ರಹಾರ ಮಾಡಿ ಎದೆ ಮೇಲೆ ಮಣ್ಮಂಡಿ ಮೇಲೆ ಹೊಡಿತಾರಲ್ಲ ಸರ್, ಯಾಕೆ ಸರ್ ಹೊಡಿಬೇಕು? ಯುಪಿ ಆಗಿದ್ರೆ ಬಿಟ್ಬಿಡ್ತಿದ್ರ ಯೋಗಿ ಆದಿತ್ಯನಾಥ್. ನಮ್ ಸಿಕ್ಕಿರೋ ಅಂತ ಪುಣ್ಯ ಅಲ್ಲಲ್ಲೇ ಲಾಠಿ ಪ್ರಹಾರ ಮಾಡಿ ಎದೆ ಮೇಲೆ ಮಣ್ಮಂಡಿ ಮೇಲೆ ಹೊಡಿತಾರಲ್ಲ ಸರ್, ಯಾಕೆ ಸರ್ ಹೊಡಿಬೇಕು? ಯುಪಿ ಆಗಿದ್ರೆ ಬಿಟ್ಬಿಡ್ತಿದ್ರ ಯೋಗಿ ಆದಿತ್ಯನಾಥ್. ನಮ್ ಸಿಕ್ಕಿರೋ ಅಂತ ಪುಣ್ಯ ಅಲ್ಲಲ್ಲೇ ಲಾಠಿ ಪ್ರಹಾರ ಮಾಡಿ ಎದೆ ಮೇಲೆ ಮಣ್ಮಂಡಿ ಮೇಲೆ ಹೊಡಿತಾರಲ್ಲ ಸರ್, ಯಾಕೆ ಸರ್ ಹೊಡಿಬೇಕು? ಯುಪಿ ಆಗಿದ್ರೆ ಬಿಟ್ಬಿಡ್ತಿದ್ರ ಯೋಗಿ ಆದಿತ್ಯನಾಥ್. ನಮ್ ಸಿಕ್ಕಿರೋ ಅಂತ ಪುಣ್ಯ ಅಲ್ಲಲ್ಲೇ ಲಾಠಿ ಪ್ರಹಾರ ಮಾಡಿ ಎದೆ ಮೇಲೆ ಮಣ್ಮಂಡಿ ಮೇಲೆ ಹೊಡಿತಾರಲ್ಲ ಸರ್, ಯಾಕೆ ಸರ್ ಹೊಡಿಬೇಕು? ಯುಪಿ ಆಗಿದ್ರೆ ಬಿಟ್ಬಿಡ್ತಿದ್ರ ಯೋಗಿ ಆದಿತ್ಯನಾಥ್. ನಮ್ ಸಿಕ್ಕಿರೋ ಅಂತ ಪುಣ್ಯ ಅಲ್ಲಲ್ಲೇ ಲಾಠಿ ಪ್ರಹಾರ ಮಾಡಿ ಇಸ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ರಾಘವೇಂದ್ರ. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಾಘವೇಂದ್ರ, ಸದ್ಯ ಅಲ್ಲಿನ ಪರಿಸ್ಥಿತಿ ಏನಿದೆ, ಯಾವ ರೀತಿಯಾಗಿ ಪೊಲೀಸರು ಬಂದೋಬಸ್ತನ್ನ ಮಾಡ್ಕೊಂತಿದ್ದಾರೆ, ಹೆಚ್ಚಿನ ಡೀಟೇಲ್ಸ್ ರಾಘವೇಂದ್ರ. ಎಸ್ ಲೊಕೇಶನ್ ಮಂಡ್ಯದ ಮದ್ದೂರು ಪಟ್ಟಣದಲ್ಲಿ ಏನೇನು ರಾತ್ರಿ ಗಣೇಶ ವಿಸರ್ಜನೆ ವೇಳೆ ಆದಂತಹ ಒಂದು ಕಲ್ಲು ತೂರಾಟ ಪ್ರಕರಣ ಇದೀಗ ಮದ್ದೂರು ಪಟ್ಟಣವನ್ನ ಪ್ರಕ್ಷುಬ್ಧ ಸ್ಥಿತಿಗೆ ತಳ್ಳಿರುವಂತದ್ದು. ಅದರಲ್ಲೂ ಕೂಡ ಏನು ಇಂದು ಬೆಳಗ್ಗೆಯಿಂದಲೂ ಕೂಡ ಹಿಂದೂಪರ ಸಂಘಟನೆಗಳು ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರು ಮುಖಂಡರು ಎಲ್ಲರೂ ಕೂಡ ಇವತ್ತು ಮದ್ದೂರು ಪಟ್ಟಣದಲ್ಲಿ ಪ್ರತಿಭಟನೆಯನ್ನ ರ್ಯಾಲಿಯನ್ನು ನಡೆಸಿದ್ರು. ಜೊತೆಗೆ ಪ್ರತಿಭಟನೆ ವೇಳೆ ಗಣೇಶ ಮೂರ್ತಿಯನ್ನು ಕೂಡ ಮೆರವಣಿಗೆ ತೆರಳುವ ವೇಳೆ ಮತ್ತೆ ಕಲ್ಲು ತೂರಾಟ ಆಗಿ ಆ ಸಂದರ್ಭದಲ್ಲೂ ಕೂಡ ಏನು ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿದ್ರು. ಜೊತೆಗೆ ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡಿ ಹೆಚ್ಚಿನ ಬಂದೋಬಸ್ತು ಕೂಡ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜಿಸಿದ್ರು. ಯಾವಾಗ ಬಿಜೆಪಿ ಕಾರ್ಯಕರ್ತರು ಮತ್ತು ಹಿಂದೂಪರ ಸಂಘಟನೆ ಎಲ್ಲರೂ ಕೂಡ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಂತ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ಅವರನ್ನ ಹೆದ್ದಾರಿ ಮಧ್ಯದಲ್ಲೇ ತಡೆದು ಪೊಲೀಸ್ ಸ್ಟೇಷನ್ಗೂ ಕೂಡ ಒಂದು ಸೂಕ್ತ ಭದ್ರತೆಯನ್ನು ಕೊಟ್ಟಿದ್ರು. ಪೊಲೀಸ್ ಸ್ಟೇಷನ್ಗೆ ಕೂಡ ಬ್ಯಾರಿಕೇಡ್ ಅನ್ನು ಅಳವಡಿಸುವ ಮೂಲಕ ಪೊಲೀಸ್ ಸ್ಟೇಷನ್ ಬಳಿ ಯಾರು ಹೋಗದಂತೆ ಕೂಡ ತಡೆದಿದ್ರು. ಹಾಗಾಗಿನೇ ಕೂಡ ಹಿಂದೂಪರ ಸಂಘಟನೆಯ ಕಾರ್ಯಕರ್ತರೆಲ್ಲರೂ ಕೂಡ ಇವತ್ತು ತಾಲೂಕು ಆಡಳಿತ ಮುಂಭಾಗ ಧರಣಿಯನ್ನು ಕುಳಿತು ಪ್ರತಿಭಟನೆಯನ್ನು ಮಾಡುವ ಮೂಲಕ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸುವಂತದ್ದು. ಅದರ ಜೊತೆಗೆ ಕೂಡ ಇವತ್ತು ಏನು ಒಂದು ಗಲಭೆ ನಡೆದಿದೆ, ಈ ಒಂದು ಗಲಭೆ ಪ್ರಕರಣ ಇದೀಗ ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿದ್ದು ಈ ಒಂದು ಪ್ರತಿಭಟನೆಗೆ ಇವತ್ತು ಜೆಡಿಎಸ್ ನ ಯುವ ಘಟಕದ ರಾಜ್ಯಾಧ್ಯಕ್ಷರಾದಂತಹ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಬಂದು ಭಾಗವಹಿಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರೆ, ಮೈಸೂರಿನಿಂದ ಮಾಜಿ ಸಂಸದರಾದಂತಹ ಪ್ರತಾಪ್ ಸಿಂಹ ಅವರು ಕೂಡ ಈ ಒಂದು ಪ್ರತಿಭಟನೆಗೆ ಬಂದು ತಮ್ಮ ಆಕ್ರೋಶ ವ್ಯಕ್ತಪಡಿಸುವ ಮೂಲಕ ಎಲ್ಲೋ ಒಂದು ಕಡೆ ಇದು ರಾಜಕೀಯ ಸ್ವರೂಪವನ್ನು ಪಡ್ಕೊಂಡಿದ್ದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತು ಸಿಎಂ ಸಿದ್ದರಾಮಯ್ಯನವರ ಒಂದು ಅತಿಯಾದ ಮುಸ್ಲಿಮರ ಓಲೈಕೆ ಇದರಿಂದಾಗಿ ಕೂಡ ಇಷ್ಟೊಂದು ಗಲಭೆಗಳು ನಡೀತಿವೆ. ಹಾಗಾಗಿ ರಾಜ್ಯ ಸರ್ಕಾರ ಮೊದಲು ಇದಕ್ಕೆಲ್ಲ ಕಡಿವಾಣ ಹಾಕಬೇಕು, ಮತ್ತೆ ಯಾರು ಈ ಒಂದು ಪ್ರಕರಣದಲ್ಲಿ ಗಲಭೆಯನ್ನ ಸೃಷ್ಟಿ ಮಾಡಲಿಕ್ಕೆ ಕಲ್ಲು ತೂರಾಟ ನಡೆಸಿದ್ರು ಅವರನ್ನ ಕೂಡ ಬಂಧಿಸುವಂತ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಆಗ್ರಹವನ್ನ ವ್ಯಕ್ತಪಡಿಸುವುದು. ಹಾಗಾಗಿ ಕೂಡ ಇವತ್ತು ಜಿಲ್ಲಾಡಳಿತ ಏನು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಹಿಂದೂ ಮುಖಂಡರ ಜೊತೆ ಸಭೆಯನ್ನು ನಡೆಸುವ ಮೂಲಕ ಏನು ಅವರ ಒತ್ತಾಯ ಇತ್ತು ಆಗ್ರಹ ಇತ್ತು ಅವರೆಲ್ಲವನ್ನು ಕೂಡ ಮಾಡುವಂತ ಕೆಲಸವನ್ನ ಮಾಡ್ತೀನಿ ಅಂತ ಭರವಸೆಯನ್ನು ಕೊಟ್ಟಿದ್ರು ಕೂಡ ಇದು ಸದ್ಯಕ್ಕೆ ಬೂದಿ ಮುಚ್ಚಿದ ಒಂದು ಪರಿಸ್ಥಿತಿ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಕೂಡ ಈ ಒಂದು ಪ್ರತಿಭಟನೆ ಮುಂದಿನ ಹಂತಕ್ಕೂ ಕೂಡ ಹೋಗುವಂತಹ ಸಾಧ್ಯತೆ ಇದೆ. ಜೊತೆಗೆ ನಾಳೆ ಕೂಡ ಮದ್ದೂರು ಪಟ್ಟಣಕ್ಕೆ ಮದ್ದೂರು ಪಟ್ಟಣವನ್ನು ಬಂದ್ ಮಾಡುವಂತಹ ಕಾರ್ಯದಲ್ಲಿ ಮದ್ದೂರು ಬಂದ್ಗೂ ಕೂಡ ಕರೆಯನ್ನ ಕೊಟ್ಟು ನಾಳೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸುವಂತಹ ಸಾಧ್ಯತೆ ಇರುವುದಾಗಿ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಿರುವಂತದ್ದು. ಅಖಿಲೇಶ್,
ಅಂತಂದ್ರೆ ಈಗ ಸ್ವಯಂ ಘೋಷಿತವಾಗಿ ನಾಳೆ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಪ್ರತಿಭಟನೆ ಮಾಡೋದು ಕೂಡ ಕರೆ ಕೊಟ್ಟಿದ್ದಾರೆ. ಮತ್ತೊಂದ್ ಕಡೆ ಬಿಜೆಪಿಯ ನಿಯೋಗ ಕೂಡ ನಾಳೆ ಭೇಟಿ ಕೊಡ್ಲಿದ್ದಾರೆ. ಅದಕ್ಕೆ ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದ್ದಾರೆ? ಅವ್ರೇನಾದ್ರೂ ಬಂದು ಪ್ರತಿಭಟನೆ ಮಾಡ್ತಾರಾ ಅಥವಾ ಏನಾದ್ರು ಸುದ್ದಿಗೋಷ್ಠಿ ನಡೆಸ್ತಾರಾ ಹೇಗೆ ಅಂತ? ಎಸ್ ಅಖಿಲೇಶ್, ಸದ್ಯಕ್ಕೆ ಈ ಒಂದು ಪ್ರಕರಣ ಇಲ್ಲಿಗೆ ನಿಲ್ಲುವಂತಹ ಒಂದು ಲಕ್ಷಣ ಕಾಣ್ತಾ ಇಲ್ಲ. ಯಾಕೆಂದ್ರೆ ಈ ಒಂದು ಪ್ರಕರಣವನ್ನ ರಾಜಕೀಯವಾಗಿ ತಿರುವು ಪಡ್ಕೊಂಡ ಹಿನ್ನೆಲೆಯಲ್ಲಿ ಈ ಪ್ರಕರಣವನ್ನ ರಾಜ್ಯಾದ್ಯಂತ ವಿಸ್ತಾರಗೊಳಿಸಲು ಈಗಾಗಲೇ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಸಾಕಷ್ಟು ಒಂದು ಪ್ರಯತ್ನವನ್ನ ಮಾಡ್ಕೊಂಡಿದೆ. ಹಾಗಾಗಿನೇ ಕೂಡ ಈ ಒಂದು ಪ್ರಕರಣ ಇದೀಗ ರಾಜಕೀಯ ಸ್ವರೂಪವನ್ನ ಪಡ್ಕೊಂಡು ಮತ್ತಷ್ಟು ಒಂದು ಉಗ್ರ ಪರಿಸ್ಥಿತಿಗೆ ಕಾರಣ ಆಗುವಂತ ಸಾಧ್ಯತೆಗಳಿದೆ. ಈಗಾಗಲೇ ಒಂದು ಶಾಂತಿ ಸಭೆಯನ್ನ ಮಾಡ್ಲಿಕ್ಕೆ ಪೊಲೀಸ್ ಇಲಾಖೆ ಮುಂದಾಗಿದ್ರು ಕೂಡ ಪ್ರಸ್ತುತ ಈ ಒಂದು ವಾತಾವರಣ ನೋಡಿದ್ರೆ ಇದು ಶಾಂತಿ ಸಭೆಯಾಗಿರುವ ಲಕ್ಷಣಗಳು ಕಾಣ್ತಾ ಇಲ್ಲ. ಯಾಕೆಂದ್ರೆ ಕಳೆದ ಬಾರಿ ನಡೆದಂತ ಒಂದು ನಾಗಮಂಗಲದಲ್ಲಿ ಇದೇ ಕೋಮುಗಲಭೆ ಸಂಭವಿಸಿದ ಸಾಕಷ್ಟು ಹಲವಾರು ಜನರು ಕೂಡ ಗಾಯಗೊಂಡಿರು. ಜೊತೆಗೆ ಸಾವಿರಾರು ಕೋಟಿ ಆಸ್ತಿ ಕೂಡ ನಷ್ಟ ಆಗಿತ್ತು. ಈ ಒಂದು ಪ್ರತಿಭಟನೆಯನ್ನ ಈಗ ಉದಾಹರಣೆಗೆ ಇಟ್ಕೊಂಡು ಈಗ ಮತ್ತೆ ಈ ಒಂದು ಪ್ರತಿಭಟನೆಯನ್ನ ಮತ್ತಷ್ಟು ಉಗ್ರ ಸ್ವರೂಪಕ್ಕೆ ಕೊಂಡೊಯ್ಯಲು ಈಗ ಬಿಜೆಪಿ ಮತ್ತೆ ಜೆಡಿಎಸ್ ಮುಂದಾಗಿರುವಂತದ್ದು. ಹಾಗಾಗಿನೇ ಈ ಒಂದು ಪ್ರತಿಭಟನೆ ರಾಜ್ಯಾದ್ಯಂತ ವಿಸ್ತರಣೆ ಮಾಡಲಿಕ್ಕೆ ಕೂಡ ಈಗ ಕಾರ್ಯತಂತ್ರವನ್ನ ನಿರೂಪಿಸಿ ನಾಳೆ ಈ ಒಂದು ಪ್ರತಿಭಟನೆಯನ್ನ ಮತ್ತಷ್ಟು ಉಗ್ರ ಹೋರಾಟಕ್ಕೆ ಕೊಂಡೊಯ್ಯುವಂತ ಕೆಲಸವನ್ನ ಬಿಜೆಪಿ ಮತ್ತೆ ಜೆಡಿಎಸ್ ನವರು ಮಾಡೋದಕ್ಕೆ ಮುಂದಾಗಿರುವಂತದ್ದು. ಅಖಿಲೇಶ್. ಎಸ್, ಥ್ಯಾಂಕ್ ಯು ರಾಘವೇಂದ್ರ ತಮ್ಮೆಲ್ಲ ಮಾಹಿತಿಗೆ.